ಆತ್ಮೀಯ ವೀಕ್ಷಕರೇ, ಇವತ್ತು ನನಗೆ ಕನ್ಸೈನರ್ ಸ್ಟಾಕ್ ನಲ್ಲಿ 6% ರಿಟರ್ನ್ಸ್ ಬಂದಿದೆ. ಅದಾದ್ಮೇಲೆ ಕ್ರಿಸಿಲ್ ಅಲ್ಲೂ ಕೂಡ ನನಗೆ 6% ರಿಟರ್ನ್ಸ್ ಬಂದಿದೆ. ಪಾಲ್ ನಲ್ಲಿ ಬರಲಿಲ್ಲ, ಸ್ವಲ್ಪ ಮಿಸ್ ಆಯ್ತು. 5.52% ಅಷ್ಟು ಇನ್ಕ್ರೀಸ್ ಆಗಿದೆ. ಬ್ಯಾಂಕ್ ಬೀಸಲ್ಲೂ ನನಗೆ ಟಾರ್ಗೆಟ್ ಅಚೀವ್ ಆಗಲಿಲ್ಲ. ಸೊ ಆರ್ಡರ್ಸ್ ನಿಮಗೆ ತೋರಿಸ್ತೀನಿ. ಸೊ ನಾನು ಕನ್ಸೈನರ್ 190 ನಲ್ಲಿ ಲಿಮಿಟ್ ಆರ್ಡರ್ ಕೊಟ್ಟಿದ್ದೆ. ಸೊ 259 ರುಪೀಸ್ ಅಲ್ಲಿ ಸೆಲ್ ಮಾಡಿದೆ ಕನ್ಸೈನರ್. ಸೊ ಎಷ್ಟಿದೆ ಕನ್ಸೈನರ್ ಬೆಲೆ ತಗೊಂಡಿದ್ದು? ಕನ್ಸೈನರ್ ಬೆಲೆ 243.41, ಮಾರಿರೋ ಬೆಲೆ 259 ರುಪೀಸ್. ಸೊ 259 ಮೈನಸ್ consignor 259 rupees minus buying price ಹಾಕ್ಬೇಕಿಲ್ಲಿ 243.41. ಸೊ 15 rupees ಪ್ರಾಫಿಟ್ ಬಂದಿದೆ ಒಂದರಿಂದ. 15.59 divided by 243.41 multiply by 100. ಸೊ 6.4% ಪ್ರಾಫಿಟ್ ಬುಕ್ ಮಾಡಿದ್ದೀನಿ. 6.4% ಪ್ರಾಫಿಟ್ ನಾನು ಕನ್ಸೈನರ್ ಬುಕ್ ಮಾಡಿದ್ದೀನಿ. ಕ್ರಿಸಿಲ್ ಕಂಪ್ನಿನಲ್ಲಿ ನಾನು 4468ಗೆ ಸೆಲ್ ಮಾಡಿದೆ. ಆವರೇಜ್ ಪ್ರೈಸ್ 4468 ರುಪೀಸ್ಗೆ ಸೆಲ್ ಮಾಡಿದ್ದೀನಿ. -4468 ಇಲ್ಲಿ ಆವರೇಜ್ ಪ್ರೈಸ್ ತಗೊಂಡಿರೋದು ಬೆಲೆ 4214.7. ಸೊ ಡಿವೈಡೆಡ್ ಬೈ 4214.7 into 100. ಸೊ ಎಕ್ಸಾಕ್ಟ್ಲಿ 6% ಬುಕ್ ಮಾಡಿದ್ದೀನಿ ಕ್ರಿಸಿಲ್ ಕಂಪ್ನಿನಲ್ಲಿ. ಸೊ ಕ್ರಿಸಿಲಲ್ಲಿ ಎಕ್ಸಾಕ್ಟ್ಲಿ 6% ಬುಕ್ ಮಾಡಿದ್ದೀನಿ. ಕನ್ಸೈನರಲ್ಲಿ 6.4% ಬುಕ್ ಮಾಡಿದ್ದೀನಿ. ಪಾಲ್ ಮಿಸ್ ಆಯಿತು. ಪಾಲ್ ಬ್ಯಾಂಕ್ ಫೀಸ್ ಮಿಸ್ ಆಯಿತು. ಮಾರ್ಕೆಟ್ ಆಗಿ ಒಂದು ಗಂಟೆ ಆದ್ಮೇಲೆ ಕ್ಯಾನ್ಸಲ್ ಆಗಿದೆ. 425 ಕ್ಯಾನ್ಸಲ್ ಆಗಿದೆ. ಮಾರ್ಕೆಟ್ ಅವರ್ಸ್ 3:30 ಮುಗಿಯೋದು. ಮಾರ್ಕೆಟ್ ಅವರ್ಸ್ ಮುಗಿದು 1 ಅವರ್ ಆದ್ಮೇಲೆ ಆರ್ಡರ್ ಕ್ಯಾನ್ಸಲ್ ಆಗಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ದಯವಿಟ್ಟು ಈ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದನ್ನ ವಿಡಿಯೋ ಕ್ಲೋಸ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.